ಈಗ ಮನುಷ್ಯರನ್ನು ನಾವು ಹೆಣ ಅಂತೀವಿ, ಪ್ರಾಣಿನ ಹೆಣ ಅಂತೀವ ನಾವು, ಯಾಕನ್ನಲ್ಲ, ಅದಕ್ಕೂ ಜೀವ ಇದೆ ತಾನೆ. ಅಂದರೆ ಇವಾಗ ಕ್ಷತ್ರಿಯರು ಮಾಂಸ ತಿಂತಾರೆ, ಹೌದು, ಹಾಗಾದ್ರೆ ಅವ್ರು ದೇವ್ರ ಪೂಜೆ ಮಾಡಲ್ವಾ? ಯಾರು ಬೇಕಾದ್ರೂ ವಿದ್ಯೆ ಕಲಿಬೋದು, ಶ್ರೀ ವಿದ್ಯೆಯನ್ನು ಮುಸ್ಲಿಂ ಕಲಿಬೋದು. ಇನ್ನೊಂದು ಕಡೆ ನಮ್ಮ ಭಾರತ ದೇಶದ ಒಂದು ಸೈನ್ಯಕ್ಕೆ ಒಂದು ದೊಡ್ಡ ಸೈನ್ಯದಿಂದ ವಿಶೇಷವಾಗಿ ದುಷ್ಟರ ಸಂಹಾರ ಆಗ್ತಾ ಇದೆ. ಈ ತಾಮಸವಾಗಿರ್ತಕ್ಕಂತಹದ್ದು ಅಥವಾ ರಾಜಸಿಕವಾಗಿರ್ತಕ್ಕಂತಹದ್ದು ಯಾವುದೂ ಸಹ ಅವಳಿಗೆ ಆಗೋದಿಲ್ಲ. ಪರಸ್ತ್ರೀ ಸಂಘ ಇರಬಾರ್ದು. ಅದಕ್ಕೆ ಬರ್ತಕ್ಕಂತಹದ್ದು ಧೂಮಪಾನ ನಿಷೇಧ ಇರಬೇಕು. ಕೆಲವರು ಅದನ್ನು ಪೂಜೆ ಮಾಡೋಕ್ಕಾಗ್ದೇ ವಿಸರ್ಜನೆ ಮಾಡಿಬಿಡ್ತಾರೆ ಹೋಗಿ. ಎಲ್ಲರೂ ಪೂಜೆ ಮಾಡಬೇಕಾಗ ಆಗಲ್ಲ, ಎಲ್ರಿಗೂ ಶ್ರೀಚಕ್ರ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ, ಆದರೆ ಯಾವುದೇ ದೇವತೆಗಳನ್ನ ನೀವು ಪೂಜೆ ಮಾಡಿದ್ರೆ ಶ್ರೀಚಕ್ರದಲ್ಲಿ ಅದಕ್ಕೆ ಪುನಃ ಪೂಜೆ ಇಲ್ಲ, ಪರ್ಮನೆಂಟ್ ಅವಳು ಇರಬೇಕು. ಬೇರೆ ಪೂಜೆಗಳಲ್ಲೆಲ್ಲ ಏನು ಮಾಡ್ತೀವಿ ನಾವು, ಪೂಜೆ ಆದಮೇಲಿಂದ ವಿಸರ್ಜನೆ ಮಾಡ್ತೀವಿ. ಹೌದು. ಈ ಶ್ರೀಚಕ್ರಕ್ಕೆ ಆಗಲಿ, ಈ ದಶಮಹಾರಹಸ್ಯದಲ್ಲಿ ಬರ್ತಕ್ಕಂಥ ಯಾವುದೇ ತಂತ್ರ ಶಾಸ್ತ್ರದಲ್ಲಿ ಯಂತ್ರ ಪೂಜೆಗಳಿಗೆ ಆಗಲಿ ಯಾವುದಕ್ಕೂ ವಿಸರ್ಜನೆ ಇಲ್ಲ. ನೋಡಿ, ದೇವಸ್ಥಾನದಲ್ಲಿ ದೇವರು ಪ್ರತಿಷ್ಠಾಪನೆ ಮಾಡಿರ್ತಾರೆ, ಅಲ್ಲಿ ವಿಸರ್ಜನೆ ಅನ್ನೋದು ಇರೋದಿಲ್ಲ. ಹೌದು, ಅದೇ ರೀತಿ ಯಾಕೆ ಅಂದರೆ ವಿಸರ್ಜನೆ ಮಾಡೋದು ಯಾತಕಪ್ಪ ಮಾಡಲ್ಲ ಅಂದರೆ, ನನ್ನ ಕೆಲಸ ಆಯಿತು ನೀನು ಎದ್ದೋಗು ಅಂದಾಗೆ. ಅಲ್ಲಿ ಹಾಗಲ್ಲ, ನೀನು ಇಲ್ಲೇ ಇರಬೇಕು, ನನ್ನ ಕೆಲಸಗಳನ್ನು ನೀನು ಮಾಡಿಕೊಡ್ಬೇಕು, ನನಗೆ ನೀನು ಕಟ್ಟುಪಾಡಾಗಿರಬೇಕು. ನಿನ್ನನ್ನು ನಾವು ಪೂಜೆ ಮಾಡ್ತೀವಲ್ವಾ, ಅದೇ ಥರ ನೀನು ನನಗೆ ಕಟ್ಟು ಬಿದ್ದಿದ್ದೀಯಾ, ನೀನು ನನ್ನ ಕೆಲಸಗಳನ್ನು ಮಾಡಿಕೊಡ್ಬೇಕು ಅಂತೇಳಿ ಅವಳನ್ನು ಪ್ರಾರ್ಥನೆ ಮಾಡಿ ನಾವು ಅವಳನ್ನು ಅಲ್ಲೇ ಕೂರಿಸಿ ಅವಳನ್ನು ಎಬ್ಸಿ ಕಳಿಸಲ್ಲ. ಸರಿ, ಯಾವತ್ತೂ ವಿಸರ್ಜನೆ ಮಾಡಬಾರ್ದು. ಆದರೆ ಒಂದೇ ಮನೆಯಲ್ಲಿ ಎರಡು ಶ್ರೀಚಕ್ರ ಇರಬಾರ್ದು, ಒಂದೇ ಚಕ್ರ ಇರಬೇಕು. ಒಂದೇ ಶ್ರೀಚಕ್ರ ಒಂದೇ ಶ್ರೀಚಕ್ರ ಇರಬೇಕು. ಆದರೆ ಇದರಲ್ಲಿ ಎರಡು ವಿಧಗಳಿದೆ. ಭೂಪ್ರಸ್ತಾರ ಅಂತ ಇದೆ, ಮೇರು ಪ್ರಸ್ತಾರ ಅಂತ ಇದೆ. ಭೂಪ್ರಸ್ತಾರ ಅಂತಕ್ಕಂಥದ್ದು ಸಮತಟ್ಟವಾಗಿರ್ತಕ್ಕಂಥದ್ದು, ರೇಖಾಚಿತ್ರಗಳು ಇರುತ್ತೆ, ಅದರಲ್ಲಿ ಬೀಜಾಕ್ಷರಗಳು ಇರೋದು. ಇನ್ನೊಂದು ಮೇರು ಪ್ರಸ್ತಾರ ಅಂತ ಇರುತ್ತೆ. ಶ್ರೀಚಕ್ರದಲ್ಲಿ ಏನು ಯಾವ ರೀತಿ ಕೋಣಗಳು, ವೃತ್ತಗಳು ಎಲ್ಲವೂ ಸಹ ಬಿಂದುಗಳೆಲ್ಲ ಇರುತ್ತೆ, ಅದೇ ರೀತಿಯಾಗಿ ಇದರಲ್ಲೂ ಇರುತ್ತೆ. ಮೇರು ಪ್ರಸ್ತಾರದಲ್ಲೂ ಮೇಲುಗಡೆಯಲ್ಲಿ ಬಿಂದು ಬರುತ್ತೆ, ಕೆಳಗಡೆ ಚಕ್ರಗಳೆಲ್ಲನೂ ಬರುತ್ತೆ. ಅಂದರೆ ಗೃಹಸ್ಥರು ಏನು ಮಾಡ್ತಾರೆ, ಮೇರು ಪ್ರಸ್ತಾರವನ್ನೇ ಪೂಜೆ ಮಾಡಬೇಕು ಅಂತ ಇದೆ. ಯಾಕೆ? ಮದುವೆ ಆಗಿರ್ತಕ್ಕಂಥವ್ರು ಮೇರು ಪ್ರಸ್ತಾರವನ್ನೇ ಮಾಡಬೇಕು. ಭೂಪ್ರಸ್ತಾರವನ್ನು ಮಾಡಾಗಿಲ್ಲ. ಭೂಪ್ರಸ್ತಾರವನ್ನು ಮಾಡ್ತಕ್ಕಂಥವ್ರೆಲ್ಲ ಬ್ರಹ್ಮಚಾರಿಗಳು. ಗೃಹಸ್ಥರೆಲ್ಲರೂ ಮೇರು ಪ್ರಸ್ತಾರ ಮಾಡಬೇಕು ಅಂತ ಇದೆ. ಆದರೆ ಇವತ್ತಿನ ದಿವಸಗಳಲ್ಲಿ ಏನಾಗಿದೆ, ಎಲ್ಲರೂ ಭೂಪ್ರಸ್ತಾರವನ್ನೇ ಫ್ಲ್ಯಾಟಾಗಿ ಇಟ್ಕೊಂಡಿರ್ತಕ್ಕಂಥದ್ದನ್ನೇ ಪೂಜೆ ಮಾಡ್ತಾರೆ. ನಾನು ಇತ್ತೀಚೆಗಷ್ಟೇ ಒಂದು ಬೆಂಗಳೂರಿನಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಒಂದು 28-30 kg ಇರಬೇಕು ಪಂಚಲೋಹದಲ್ಲಿ ಒಂದು ಮೇರು ಪ್ರಸ್ತಾರವನ್ನು ಮಾಡಿಸಿ ಕೊಟ್ಟಿದ್ದೀನಿ. ಇನ್ನೂ ಪ್ರತಿಷ್ಠಾಪನೆ ಆಗಿಲ್ಲ, ಆಗಬೇಕದು. ಅಲ್ಲಿ ಕೊಯಮತ್ತೂರಲ್ಲಿ ಹೋಗಿ, ಅಲ್ಲಿ ಕೊಯಮತ್ತೂರಲ್ಲಿ ಮಾಡೋರೇ ಇದ್ದಾರೆ ಶ್ರೀಚಕ್ರವನ್ನು. ಏನೇನು ಯಾವ್ಯಾವ ರೀತಿ ಅದ್ರಲ್ಲಿ ಬರ್ತಕ್ಕಂತಹ ಈ ಆ್ಯಂಗಲ್ಗಳು ಮತ್ತು ಅದ್ರಲ್ಲಿ ಬರ್ತಕ್ಕಂತಹ ಪದ್ಮಗಳು, ದಳಗಳು ಯಾವ್ಯಾವ ರೀತಿ ಬರಬೇಕು, ಮತ್ತು ಅದರಲ್ಲಿ ಬರ್ತಕ್ಕಂಥ ಕೋನಗಳು, ಅಷ್ಟ ದಿಕ್ಕುಗಳು ಯಾವ ರೀತಿ ಬರಬೇಕು, ಶಾಸ್ತ್ರೋಕ್ತವಾಗಿ ಲೆಕ್ಕ ಹಾಕಿ ಅದರಲ್ಲಿ ಮಾಡಿ ಇದನ್ನು ಮಾಡ್ತಾರೆ. ಅದು ಮೇರು ಪ್ರಸ್ತಾರ ಅಂತ ಹೇಳಿ ಅದನ್ನು ನಾವು ದೇವಸ್ಥಾನಗಳಲ್ಲಿಟ್ಟು ಕೆಲವು ಕಡೆಯಲ್ಲಿ ಪೂಜೆ ಮಾಡಿ. ಸಾಧಾರಣವಾಗಿ ದೇವಸ್ಥಾನಗಳಲ್ಲೆಲ್ಲ ಈ ಭೂಪ್ರಸ್ತಾರವನ್ನೇ ಇಟ್ಕೊಂಡು ಮಾಡಿರ್ತಾರೆ. ಅಂದರೆ ತಟ್ಟೆ ಥರ ಇರುತ್ತೆ ಇಷ್ಟಾಗಲ್ಲ. ಈ ಇತ್ತೀಚೆಗಷ್ಟೇನೆ ಯಾರೋ ಒಂದು ಬೆಂಗಳೂರಲ್ಲಿ ಒಂದು ಕಲ್ಯಾಣಿನಲ್ಲಿ ಒಂದು ಶ್ರೀಚಕ್ರ ಸಿಕ್ತು ಅಂತ ಹೇಳಿ, ಒಂದು 2 ಅಡಿ ಅಗಲ ಇರೋದು, 2 ಅಡಿಗೆ 2 ಅಡಿ ಅಗಲ ಇರೋದು, ತಾಮ್ರದ್ದು. ಸಾಧಾರಣ ಒಂದು 10 kg ಇದೆ ಅದು. 10 kg ಅಷ್ಟು ಭಾರ ಇದೆ. ಇಲ್ಲಿ ಬೆಂಗಳೂರಲ್ಲಿ ಯಾವುದೋ ದೇವಸ್ಥಾನದಲ್ಲಿ ಕಲ್ಯಾಣಿನಲ್ಲಿ ಯಾರು ಅದು ತಂದು ನನಗೆ ಕೊಟ್ಟರು ಏನು ಅಂತ. ಅದು ನೋಡಿದಾಗ ಅದ್ರ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ಕೆಲವರು ಅದನ್ನು ಪೂಜೆ ಮಾಡೋಕ್ಕಾಗ್ದೇ ವಿಸರ್ಜನೆ ಮಾಡಿಬಿಡ್ತಾರೆ ಹೋಗಿ. ಎಲ್ಲರೂ ಪೂಜೆ ಮಾಡಬೇಕಾಗ ಆಗಲ್ಲ, ಎಲ್ರಿಗೂ ಶ್ರೀಚಕ್ರ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಕೆಲವರಿಗೆ ಆಗೋದಿಲ್ಲ, ಮಾಡೋಕ್ಕಾಗಲ್ಲ ಅವ್ರಿಗೆ. ಅಂದರೆ ಯಾರು ಮಾಡಬಾರ್ದು ಅಂತಲ್ಲ, ಎಲ್ಲರೂ ಶ್ರೀಚಕ್ರವನ್ನು ಪೂಜೆ ಮಾಡ್ಬೋದು, ನಿಷ್ಠೆಯಿಂದ ಮಾಡಬೇಕು. ಕೆಲವ್ರಿಗೆ ಆಗಲ್ಲ. ಅಂದರೆ ಯಾವ ಥರ ನಿಷ್ಠೆಯಿಂದ ಇರಬೇಕು ಅಂದರೆ ನಿಯಮ ಇರಬೇಕು. ನಿಯಮ ಇರಬೇಕು. ಏನೇನು ನಿಯಮಗಳು ಅಂದರೆ ಏನೇನೋ ನಿಯಮಗಳು ಅಂದರೆ, ಅದಕ್ಕೆ ಬರ್ತಕ್ಕಂತಹದ್ದು ಧೂಮಪಾನ ನಿಷೇಧ ಇರಬೇಕು, ಮದ್ಯ ಕುಡಿಯಬಾರ್ದು, ಪರಸ್ತ್ರೀ ಸಂಘ ಇರಬಾರ್ದು, ಗೊತ್ತೈತೆ. ಸಾತ್ವಿಕವಾಗಿರ್ತಕ್ಕಂಥ ಆಹಾರಗಳನ್ನು ಸೇವನೆ ಮಾಡಬೇಕು. ಅವಳು ಗುಡಾನ್ನ ಪ್ರೀತ ಮಾನಸ, ಅವಳು ಬೆಲ್ಲದನ್ನು ಸ್ವೀಕಾರ ಮಾಡ್ತಕ್ಕಂಥವಳು. ಆ ರೀತಿಯಾಗಿರ್ತಕ್ಕಂಥ ಅವಳಿಗೆ ಈ ತಾಮಸವಾಗಿರ್ತಕ್ಕಂಥದ್ದು ಅಥವಾ ರಾಜಸಿಕವಾಗಿರ್ತಕ್ಕಂತಹದ್ದು ಯಾವುದೂ ಸಹ ಅವಳಿಗೆ ಆಗೋದಿಲ್ಲ. ಆ ರೀತಿಯಾಗಿರ್ತಕ್ಕಂಥದ್ದು ಯಾರು ಎಷ್ಟು ಮಾಡ್ತಾರೆ. ಈಗ ಈ ವಿದ್ಯೆ ಕಲಿಯೋದಕ್ಕೆ ಜನ ಜಾತಿ ಅನ್ನೋದಿಲ್ಲ.
ಯಾರು ಬೇಕಾದ್ರೂ ವಿದ್ಯೆ ಕಲಿಬೋದು. ಶ್ರೀ ವಿದ್ಯೆಯನ್ನು ಮುಸ್ಲಿಂ ಕಲಿಬೋದು, ಶ್ರೀ ವಿದ್ಯೆಯನ್ನು ಕ್ರಿಶ್ಚಿಯನ್ ಕಲಿಬೋದು, ಅಥವಾ ಕ್ರಿಶ್ಚಿಯನ್ ಬೇರೆ ಇತರೆ ಜಾತಿಗಳು ಶೂದ್ರರು ಕಲಿಬೋದು, ಗೊತ್ತೈತೆ. ಆದರೆ ಯಾಕಪ್ಪ ಅವರು ಕಲಿಯೋಕೆ ಆಗಲ್ಲ ಅನ್ನೋದಕ್ಕೆ ಅವ್ರು ಇರ್ತಕ್ಕಂಥ ಇರಿಸರಿಕೆ, ಅವರಲ್ಲಿ ಇರ್ತಕ್ಕಂತಹ ಭಾವನೆಗಳು, ನಡವಳಿಕೆಗಳು, ಅವರ ಆಚಾರ ವಿಚಾರಗಳು. ದೇವ್ರು ನನಗೆ ಕೊಡ್ತಾನೆ, ಊಟ ಮಾಡು ನೀನು ಅಂತ. ನಾವು ಪೂಜೆ ಮಾಡುವಾಗ ನೈವೇದ್ಯ ಮಾಡ್ತೀವಿ, ನೀನು ತಿನ್ನು ಅಂತ. ಯಾಕೆ ಕೊಡ್ತೀವಿ? ನೀನು ನನ್ನ ಹೊಟ್ಟೆ ತುಂಬಿಸಿದೀಯಲ್ವಾ, ಅದೇ ರೀತಿಯಾಗಿ ನಾನು ನಿನಗೆ ಕೊಡ್ತಾಯಿದ್ದೀನಿ, ನೀನು ಕೊಟ್ಟಿದ್ದನ್ನೇ ನಿನಗೆ ಕೊಡ್ತಾಯಿದ್ದೀನಿ, ಅದನ್ನು ನೀನು ಸ್ವೀಕಾರ ಮಾಡು. ಅದಕ್ಕೆ ದೇವರುಗಳು ಎಡಗೈಲಿ ಇಸ್ಕೋತಾರೆ ಯಾವತ್ತೂ. ಯಾವುದೇ ದೇವರುಗಳನ್ನು ನೋಡಿ ಎಡಗೈ ಹೀಗಿರುತ್ತೆ, ಬಲಗೈ ಮಾತ್ರ ಹೀಗಿರುತ್ತೆ. ಬಲಗೈಯಲ್ಲಿ ಕೊಡಬೇಕು, ಎಡಗೈಯಲ್ಲಿ ಇಸ್ಕೊಳ್ಬೇಕು. ದಿನ ನಾವು ಸ್ನಾನ ಮಾಡ್ತೀವಿ, ಬಟ್ಟೆ ಹಾಕೋತೀವಿ, ಹಣೆ ಕುಂಕುಮ ಇಡ್ತೀವಿ, ಧೂಪ ದೀಪ ಎಲ್ಲ ಹಚ್ಕೊಂಡು ಮೈಗೆಲ್ಲ ಸೆಂಟ್ ಹಾಕೋತೀವಿ. ಅದೇ ರೀತಿ ನಾನು ಅವಳು ಸ್ನಾನ ಮಾಡಿಸ್ತೀನಿ, ಅರ್ಘ್ಯ ಪಾದ್ಯ ಕೊಡ್ತೀನಿ, ಗಂಧ ಹಾಕ್ತೀನಿ, ಅರಿಶಿನ ಕುಂಕುಮ ಪೂಜೆ ಮಾಡ್ತೀನಿ, ಹೂವು ಪೂಜೆ ಮಾಡ್ತೀನಿ. ಭಕ್ತಿ ಅಲ್ವಾ ಮುಖ್ಯ ಅಂತ. ಈಗ ಕಣ್ಣಪ್ಪ ಅವನು ಮಲ ತಗೊಂಡ್ಬಂದು ನೈವೇದ್ಯ ಮಾಡ್ತಿದ್ದ ಈಶ್ವರಂಗೆ. ತನ್ನ ಕಣ್ಣನ್ನು ಕಿತ್ತು ಕೊಟ್ಟ ಅವನು, ಅವನೇ ಕೊಟ್ಟಿದ್ದ ಅವನಿಗೆ ಎಲ್ಲನೂ. ಮಲಾನ್ ಯಾತ್ರ ಕೊಟ್ಟ, ತಿನ್ನು ನೀನು ಅಂತ. ಅಂದರೆ ಇವಾಗ ಕ್ಷತ್ರಿಯರು ಮಾಂಸ ತಿಂತಾರೆ, ಹೌದು. ಹಾಗಾದ್ರೆ ಅವ್ರು ದೇವ್ರ ಪೂಜೆ ಮಾಡಲ್ವಾ? ಹಾಗಾದ್ರೆ ಲಲಿತೇನೆ ಯಾತಕ್ಕೆ ನೀವು ಮಾಂಸ ತಿನ್ನಬೇಡ ಅಂತ ಹೇಳ್ತೀರಿ? ಯಾತಕ್ಕೆ ಅಂತ ಹೇಳಿದ್ರೆ, ನಾವು ಮಾಂಸಾಹಾರಗಳೇ ಆಗಲಿ, ಈ ಥರ ಮಾದಕ ವಸ್ತುಗಳನ್ನು ದ್ರವ್ಯ ಸೇವನೆ ಮಾಡೋದ್ರಿಂದನೇ ಆಗಲಿ, ನಮ್ಮ ಮನಸ್ಸು ಚಂಚಲವಾಗಿಬಿಡುತ್ತೆ, ಬೇರೆ ದಾರಿಯನ್ನು ಹಿಡಿಯುತ್ತೆ. ಬೇರೆ ದಾರಿಗೆ ನಮಗೆ ಉನ್ಮಾದ ಉತ್ತೇಜನ ಎಲ್ಲ ಆಗಿ ನಾವು ಅಡ್ಡದಾರಿಯನ್ನು ಹಿಡಿತೀವಿ. ಅದನ್ನು ಮಾಡಬಾರದು ಅನ್ನೋದಕ್ಕೋಸ್ಕರವಾಗಿ ಈ ರೀತಿ ಒಂದು ಕಟ್ಟುಪಾಡನ್ನು ಮಾಡಿಟ್ಟಿದ್ದಾರೆ. ಅದೇ ರೀತಿ ನೀವು ಮಾಂಸ ತಿನ್ನೋವಾಗ ದಿನ ನೀನು ಆ ಥರ ತಿಂತಿರ್ತೀಯ, ಕಡೆ ಬರ್ತೀಯ, ಹೊಡಿತೀಯ, ಮಾಡ್ತೀಯ. ಆದರೆ ಅದೇ ವೃತ್ತಿ, ಅದೇ ಜೀವನ ಅವನಿಗೆ, ಜೀವನನೇ ಅದು ಅಲ್ವಾ? ಈಗ ಸಾಬ್ರು ಏನು ಮಾಡ್ತಾರೆ, ಅಂದರೆ ಅವನ ಜೀವನನೇ ಅದು. ಕುರಿ ಕುಯ್ಬೇಕು, ಮಾಂಸ ಮಾರಬೇಕು, ತಿನ್ನಬೇಕು, ಅವನ ಜೀವನ ಅದರಿಂದ ನಡೆಯೋದು. ಯಾತಕ್ಕೋಸ್ಕರ ಜೀವನ ನಡೆಯುತ್ತೆ ಒಂದು? ಆ ದೇವರು ಅವನಿಗೆ ಆ ಜೀವನನ ಕೊಟ್ಟಿದ್ದಾನೆ, ನೀನು ಇದನ್ನು ಮಾಡು, ಇದರಿಂದ ಮುಂದೆ ಬಾ ನೀನು ಅಂತ. ಹೌದಾನೆ? ಹೌದು ಹೌದು. ಹಾಗಾಗಿ ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥದ್ದು, ಹಿಂದೂ ಧರ್ಮದಲ್ಲಿ ಅಂದರೆ ಯಾವುದೇ ಸಮುದಾಯ ಇರ್ಬೋದು, ಬ್ರಾಹ್ಮಣನೇ ಇರ್ಬೋದು, ಶೂದ್ರನೇ ಇರ್ಬೋದು, ಒಕ್ಕಲಿಗನೇ ಇರ್ಬೋದು, ಬೇರೆ ಇನ್ಯಾವುದೇ ಸಮುದಾಯಗಳಲ್ಲಿರ್ಬೋದು, ನಾವೆಲ್ಲ ಸಾತ್ವಿಕರಾಗಿ ಬಿಟ್ಟಿದ್ದೀವಿ. ಯಾಕಂದರೆ ನಮ್ಮ ಆಚಾರ ವಿಚಾರಗಳ ಆ ಥರ ಇದೆ. ಆದ್ರಲ್ಲೂ ಸಹ ಇವತ್ತೂ ಸಹ ದಿನ ಅವರು ಇಂಥ ದಿವಸಗಳಲ್ಲಿ ನಾವು ಮಾಂಸ ತಿನ್ನಬೇಕು ಅಂತ ಒಂದು ನಿಗದಿ ಮಾಡ್ಕೊಂಬಿಟ್ರೆ, ಗುರುವಾರದ ದಿವಸ ತಿನ್ನಲ್ಲ ಅವರು, ಶನಿವಾರದ ದಿವಸ ತಿನ್ನಲ್ಲ ಅವರು, ಭಾನುವಾರ ಒಂದು ಬಿಟ್ಟರೆ ಬೇರೆ ದಿವಸ ತಿನ್ನಲ್ಲ, ಸೋಮವಾರ ಈಶ್ವರನ ಪ್ರೀತಿ ತಿನ್ನಲ್ಲ. ಆ ರೀತಿ ಒಂದು ಕಟ್ ಮಾಡಿಕೊಂಡು ಆ ಕಟ್ಟುಪಾಡಿಗೆ ತಕ್ಕಂತೆ ಅವ್ರು ನಡ್ಕೊಳ್ತಾರೆ. ಆದರೆ ನಮ್ಮ ಬ್ರಾಹ್ಮಣರಲ್ಲಿ ಹಾಗದು. ಬ್ರಾಹ್ಮಣರಲ್ಲಿ ನಮ್ಮ ಈ ಜಾತಿ ಅಂತ ಮಾಡ್ಕೊಂಡಿರ್ತಕ್ಕಂಥದ್ದು ಪಂಡ್ಗಳನ್ನು ಮಾಡ್ಕೊಂಡಿರ್ತಾರೆ. ಯಾಕೆಂದರೆ ನಮ್ಮ ಆಚಾರ ವಿಚಾರಗಳು, ಕೆಲವರಿಗೆ ಮಾಂಸ ತಿನ್ನಬೇಕು ಅನಿಸುತ್ತೆ, ನಮಗೆ ಅದು ಹಿಡಿಸಲ್ಲ. ಯಾಕೆಂದರೆ ಪ್ರಾಣಿ ವಧೆ ಮಾಡಿಬಿಟ್ಟು ನಾವು ತಿನ್ನಬೇಕು. ವಧೆ ಮಾಡಿದ್ರೆ ಏನು ಸಮಾನ ಅದು? ಅದು ಒಂದು ಜೀವ ತೆಗಿತಾ ಇದೆ. ಜೀವ ತೆಗೆದ ಮೇಲಿಂದ ಅದಕ್ಕೆ ನಾವು ಏನಂತೀವಿ? ಹೆಣ ಅಂತೀವಿ. ಹೌದು. ಈಗ ಮನುಷ್ಯರನ್ನು ನಾವು ಹೆಣ ಅಂತೀವಿ, ಪ್ರಾಣಿನ ಹೆಣ ಅಂತೀವ ನಾವು? ಯಾಕನ್ನಲ್ಲ? ಅದಕ್ಕೂ ಜೀವ ಇದೆ ತಾನೆ. ಅದಕ್ಕೂ ಸತ್ತ ನಂತರದಲ್ಲಿ ಈಗ ನೀವು ಕತ್ತು ಕುಯ್ದ್ರೂ ಅದು ಹೆಣವೇನೇನೆ, ನಿಜ. ಸ್ವಾಭಾವಿಕವಾಗಿ ಸತ್ರೂ ಹೆಣವೇನೇನೆ, ಗೊತ್ತೈತೆ? ಯಾವುದೇ ರೀತಿಯಲ್ಲಾಗಿ ಸ್ವಾಭಾವಿಕವಾಗಿ ಸತ್ರೂ ಅದು ಹೆಣವೇನೇನೆ. ದೇಹದಿಂದ ಯಾವುದೇ ಜೀವಿ, ಅದು ಜೀವ ಆಚೆ ಹೋದ ನಂತರದಲ್ಲಿ, ಜೀವ ಅಂದರೆ ಅದರಲ್ಲಿರ್ತಕ್ಕಂಥ ಆತ್ಮ ಹೊರಗಡೆ ಹೋದ ನಂತರದಲ್ಲಿ ಅದು ಜಡ, ಅದನ್ನು ನಾವು ಹೆಣ ಅಂತೀವಿ ಹೊರತು ಅದನ್ನು ನಾವು ತಿನ್ನೋದ್ರಲ್ಲಿ ಏನು ವಿಶೇಷ ಇದೆ? ಅದನ್ನು ಅಘೋರಿಗಳು ತಿಂತಾರೆ. ಅಘೋರಿಗಳು ಅಂದರೆ ಏನು? ಘೋರವಾಗಿರ್ತಕ್ಕಂಥದ್ದು, ಅವರನ್ನು ಅಘೋರಿ ಅಂತೀವಿ. ಆ ಅಘೋರಿಗಳನ್ನು ಯಾರು? ಶಿವನನ್ನು ಪೂಜೆ ಮಾಡೋರೇನೆ, ಸ್ಮಶಾನವಾಸಿ ಈಶ್ವರ, ಹೌದು, ಅವನು ಅಘೋರನೇನೆ, ಅವನು ಬೂದಿ ಬಸವ ಅವನು. ಈಗ ಏನಾಗುತ್ತೆ, ಉಜ್ಜಯಿನಿಯಲ್ಲಿ ರಾತ್ರಿ 12 ಗಂಟೆಗೆ ಒಂದು ಹೆಣ ಬಂದೇ ಬರುತ್ತೆ. 12 ಗಂಟೆಯಲ್ಲಿ ಒಂದು ಹೆಣ ಸುಡುತ್ತೆ, ಅದಾಗೆ ಬರುತ್ತೆ. ಎಲ್ಲಿಂದ ಬಂದ್ರೂ ಸರಿನೇ, 12 ಗಂಟೆಗೆ ಬರುತ್ತೆ. ಆ ಹೆಣನ ಸುಡ್ತಾರೆ. ಅಲ್ಲಿ ಕಾಪಾಲಿಕ ಏನು ಮಾಡ್ತಾನೆ, ಆ ಬೂದಿನ ತೊಗೊಂಡೋಗಿ ಬೆಳಗ್ಗೆ ಅವನಿಗೆ ಈಶ್ವರನಿಗೆ ಅಲ್ಲಿ ಅಭಿಷೇಕ ಮಾಡ್ತಾರೆ, ಮಹಾಕಾಳನಿಗೆ. ಅವ್ನು ತೊಗೊಂಬರೋನು ಯಾರು? ಆ ಸ್ಮಶಾನ ಕಾಯ್ತಾನಲ್ಲ, ಅವನೇ ತಗೊಂಬಂದು ಅಭಿಷೇಕ ಮಾಡಬೇಕು, ಬೇರೆ ಯಾರೂ ಮಾಡಲ್ಲ. ಆ ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿ ಸ್ಮಶಾನವಾಸಿ ಆ ಬೂದಿ ತೊಗೊಂಬಂದು ಅವ್ನಿಗೆ ಅಭಿಷೇಕ ಮಾಡ್ತಾನೆ. ಜೊತೆಯಲ್ಲಿ ಒಂದು ನಾಯಿ ಹೋಗುತ್ತೆ ಅವನ ಹಿಂದೆ, ಕರಿ ನಾಯಿ. ಇವಾಗಲೂ ಇದೆ. ಕರಿ ನಾಯಿ ಹೋಗುತ್ತೆ ಜೊತೆಯಲ್ಲಿ. ಅವನ್ನೆಲ್ಲ ಬರ್ಸ್ಬಿಟ್ಟು ಅಲ್ಲೇ ಪೂಜೆ ಮಾಡಿ ಬರಬೇಕಾದ್ರೆ ಆ ನಾಯಿಗೆ ಒಂದು ಬ್ರೆಡ್ ತಕ್ಕೊಟ್ಬಿಟ್ಟು ತಿನ್ನಿಸ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಆ ನಾಯಿ ನೋಡಿದ್ರೆ ಹೆದರಿಕೆ ಆಗುತ್ತೆ. ನಾವು ಉಜ್ಜಯಿನಿಯಲ್ಲಿ ಹೋದಾಗ ನಾವು ನಾನು ನೋಡಲಿಲ್ಲ ಅದನ್ನು, ನನ್ನ ಹೆಂಡತಿ ನೋಡೋದಿಲ್ಲ ಅದನ್ನು.
ಆವಾಗ ನನಗೆ ಅಲ್ಲಿ ಇನ್ನೊಂದು ಅನುಭವ ಆಯಿತು ಉಜ್ಜಯಿನಿನಲ್ಲಿ. ಅವನ ಹೆಸರು ಪ್ರಮೋದ್ ಸಾಗರ್ ಅಂತ. ಪ್ರಮೋದ್ ಸಾಗರ್ ಅಂತ ಜಲಂಧರ್ನವನು. ನನಗೆ ಉಜ್ಜಯಿನಿನಲ್ಲಿ ಪರಿಚಯ ಆಯಿತು. ತಾಂತ್ರಿಕ ಅವನು. ಆ ಉಜ್ಜಯಿನಿಯಲ್ಲಿ ದೇವಸ್ಥಾನದಿಂದ ನಾವು ಈಚೆ ಬರಬೇಕಾದ್ರೆ ನಾನು ಅಲ್ಲಿ ಕೆಲವು ವಸ್ತುಗಳನ್ನೆಲ್ಲ ಮಾರ್ತಾರೆ, ತಾಂತ್ರಿಕ ವಸ್ತುಗಳನ್ನೆಲ್ಲನೂ ಮಾರಕ್ಕೆ ಇಟ್ಕೊಂಡಿರ್ತಾನೆ. ಅದನ್ನೆಲ್ಲ ನೋಡ್ಕೊಂಡು ಬರ್ತಾ ಇದ್ದೆ ನಾನು. ಆವಾಗ ಅವನು ನನ್ನನ್ನೇ ನೋಡ್ತಾ ನಿಂತಿದ್ದ ಒಬ್ಬ. ಅವನು ನೋಡಿದ್ರೆ ಹೇಗಪ್ಪ ಇದ್ರೆ ಬೈರಾಗಿ ಇದಾಗಿದ್ದಾನೆ, ಒಬ್ಬ ಭಿಕ್ಷುಕನಾಗಿದ್ದಾನೆ, ತಾಂತ್ರಿಕ ಅವನು. ಏನಪ್ಪ ಆ ಬಾಯಿ ಇದ್ದಾರೆ ಅಂತಾನೆ. ಅಲ್ಲೆಲ್ಲ ಹಿಂದಿತಾನೆ ಆವ ಇದ್ದಾರೆ ಅಂದ. ಕ್ಯಾ ಬಾಬಾ ಅಂತಂದೆ. ಕ್ಯಾ ಕರೆ ಹೋ ಕहाँ से आया हो तुम ಎಲ್ಲ ಪೂರ್ವಾಪರ ವಿಚಾರ ಮಾಡ್ಕೊಂಡ. ಅಚ್ಚಾ ತುಂಬ ಐಸಾ ಕರೋ ಒಂದು ಮಂತ್ರ ಹೇಳ್ಕೊಟ್ಟಿದ್ದೆ ನಾನು. ಅದು ಯಾರಿಗೂ ಹೇಳಲ್ಲ, ಮತ್ತು ನಾನು ಯಾರಿಗೂ ಹೇಳಬೇಡ ಅಂತ ಹೇಳಿದ್ದಾನೆ. ಆ ಒಂದು ಮಂತ್ರ ಹೇಳ್ದಾಗ ಅವರೇ ಕರೆದು ನಿಮಗೆ ಕೊಟ್ಟು ಈ ಮಂತ್ರ ನೀನು ಹೇಳು, ನಿನ್ನ ಕೆಲಸ ಕಾರ್ಯಗಳಾಗಲಿ, ನೀನು ಏನು ಈಗ ಕೆಲಸ ನೀನು ಅವನಿಗೆ ಗೊತ್ತಾಯ್ತು ಅವನಿಗೆ ನಾನು ಈ ಯಂತ್ರತಂತ್ರಗಳಲ್ಲಿ ಮಾಡ್ತೀನಿ ಅಂತ. ನೀನು ಈ ಕೆಲಸಗಳನ್ನು ಮಾಡೋದು ನಿನಗೆ ಆಗುತ್ತೆ, ಅದಾಗಿ ಬರುತ್ತೆ, ಈ ಮಂತ್ರನ ಹೇಳ್ಕೊಂಡು ನೀನು ಮಾಡು, ನೀನು ಕೆಲಸ ಆಗುತ್ತೆ ಅಂತ ಬಂದೆ. ಅವನ ಹೆಸರು ಎಲ್ಲ ಬರ್ತಿ. ಒಂದು ಅಲ್ಲಿ ನೋಡಿ ಮನೆಗೊಬ್ಬ ಮಾಂತ್ರಿಕ ಅಂತ ಇದೆ. ಆ ಮನೆಗೊಬ್ಬ ಮಾಂತ್ರಿಕದಲ್ಲಿ ಒಂದು ಉಲ್ಲೇಖ ಮಾಡಿದ್ದೀನಿ ನಾನು. ಅಂದರೆ ನೀವೇ ಬರೆದಿರೋದಾ ಪುಸ್ತಕ? ಮನೆಗೊಬ್ಬ ರಾಜ ಆ ಪುಸ್ತಕ ತಗೊಂಡು ಕೊಡೋರು ತೋರಿಸಿ ಅದನ್ನು, ನೀವು ತೋರಿಸಿ ಅದು. ಅಲ್ಲಿ ಯಂತ್ರ ಮಂತ್ರ ತರಂಗಿಣಿ ಅಂತಿದೆ, ಶಾಸ್ತ್ರಯಂತ್ರ ತರಂಗಿಣಿ, ಮುಹೂರ್ತ ದರ್ಪಣ, ಜ್ಯೋತಿಷ್ಯ ರತ್ನಮಾಲ, ಇನ್ನೂ ಸುಮಾರು 7-8 ಪುಸ್ತಕಗಳನ್ನು ಬರೆದಿದ್ದೀನಿ. ಇದು ಮನೆಗೊಬ್ಬ ಮಾಂತ್ರಿಕ ಅಂತ. ಅಂದರೆ ಏನು ಪುಸ್ತಕ ಗುರು? ಇದರಲ್ಲಿ ಯಂತ್ರ ಮಂತ್ರ ತಂತ್ರಗಳಲ್ಲಿ ಬರೆದಿರ್ತಕ್ಕಂಥದ್ದು. ಈ ತಂತ್ರವಿಧಿಯಲ್ಲಿ ಬರ್ತಕ್ಕಂಥದ್ದು ಶಕ್ತಿ ದೇವತೆಗಳು. ಶಕ್ತಿ ದೇವತೆಗಳಲ್ಲಿ ಯಾವ ರೀತಿ ಇರ್ತಾರೆ ನೋಡಿ, ಇದೆಲ್ಲ ಬರೆದಿದ್ದೀನಿ. ಪ್ರಮೋದ್ ಸಾಗರ್ ಅಂತ ಹೆಸರು ಬರೆದಿದ್ದೀನಿ. ಮಹಾಕಾಳೇಶ್ವರನ ದೇವಸ್ಥಾನಕ್ಕೆ ಹೋದಾಗ ಅದು 25 ಜೂನ್ 2015 ಆನೆ ಮಾತಾಡಿಸಿದ್ರಲ್ಲಿ ಬರೆದಿದ್ದೀನಿ ನಾನು. ಆವಾಗ ನನಗೆ ಇದನ್ನು ನೀನು ಮಾಡೋ, ಈ ಕೆಲಸಗಳನ್ನು ನಿನಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಆ ಮಂತ್ರ ನಿಮಗೆ ದೀಕ್ಷೆ ಉಪದೇಶ ಮಾಡಿ ತಂತ್ರ ಅಲ್ಲೇ ನಿಂತ್ಕೊಂಡು ಅಂಗಡಿ ಮುಂದೆನೆ ನಿಂತ್ಕೊಂಡು, ಅದಕ್ಕೆ ಜಾಗ ಗೀಗ ಬೇಕಿಲ್ಲ. ನನ್ನ ತಲೆ ಮೇಲೆ ಕೈ ಇಟ್ಟ, ಇದೇನು ಹೇಳೋ ನೀನು ಅಂತಂದ. 2 ಸಲ ನನ್ನ ಹತ್ರ ಹೇಳಿಸ್ದ, ಅಷ್ಟೇ ಆಯಿತು ಮಾಡು ನೀನು ಅಂದ. ಅದು ಇವತ್ತಿಗೂ ನನಗೆ ಕೈಗೂಡ್ತಾ ಇದೆ. ಇದರಲ್ಲಿ ಕೆಲವು ತಂತ್ರಗಳನ್ನೆಲ್ಲನೂ ಬರೆದಿದ್ದೀನಿ. ಯಂತ್ರಗಳದಲ್ಲದೇನೆ ತಂತ್ರಗಳನ್ನು ಬರೆದಿದ್ದೀನಿ. ತಂತ್ರಗಳು ಅಂತ ಹೇಳಿದ್ರೆ, ಒಂದು ಕಡೆ ಯಾಗವು ನಡೀತಾ ಇದೆ, ಅಮ್ಮನವರ ಆರಾಧನೆ, ಇನ್ನೊಂದು ಕಡೆ ದುಷ್ಟ ಸಂಹಾರ ನಡೀತಾ ಇದೆ. ಇನ್ನೊಂದು ಹೇಗೆ ಆ ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ, ನಮಗನಿಸೋದು ಆ ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ ಹೇಗೆ ಅರ್ಜುನನಿಗೊಂದು ಪ್ರೇರಣೆಯನ್ನು ಕೊಟ್ಟು ಅಮ್ಮನವರನ್ನು ಕುರಿತು ತಪಸ್ಸನ್ನು ಅವನ ಕೈಯಲ್ಲಿ ಮಾಡಿಸಿ ಅಮ್ಮನವರ ಅನುಗ್ರಹವು ಅವನಿಗೆ ಪ್ರಾಪ್ತವಾಗುವಂತೆ ಮಾಡಿದ್ದಾನೋ, ಅದೇ ರೀತಿ ಇಲ್ಲೂ ಸಹ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಸಹ ಒಂದು ಪ್ರೇರಣೆಯನ್ನು ಕೊಟ್ಟು ಇಲ್ಲಿ ಸಹಸ್ರಚಂಡಿಕಾ ಯಾಗವನ್ನು ಮಾಡಿ ಅಮ್ಮನವರ ಈ ರೀತಿಯಂತಹ ಒಂದು ದೊಡ್ಡ ಅನುಷ್ಠಾನವು ನಡೆಯಲಿ ಎಂಬುದಾಗಿ ಒಂದು ಪ್ರೇರಣೆಯನ್ನು ಕೊಟ್ಟು ಈ ಒಂದು ಯಾಗಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂತಹ ಶಕ್ತಿಯನ್ನು ಸಹ ಆ ಭಗವಂತ ಕೊಟ್ಟು ಇಂತಹ ಒಂದು ದೊಡ್ಡ ಅನುಷ್ಠಾನವನ್ನು ಭಗವಂತ ಮಾಡಿಸಿದ್ದಾನೆ ಅನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನೊಂದು ತುಂಬಾ ವಿಶೇಷವಾದಂತಹ ವಿಚಾರ ಅಂತಂದ್ರೆ, ಅಲ್ಲಿ ಕೃಷ್ಣ ಪರಮಾತ್ಮನ ಅಪ್ಪಣೆಯಂತೆ ಅಮ್ಮನವರ ಆರಾಧನೆಯನ್ನು ಮಾಡಿ ಅರ್ಜುನ ಯುದ್ಧದಲ್ಲಿ ಜಯವನ್ನು ಗಳಿಸಿದ್ದಾನೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ಕೃಷ್ಣನ ಒಂದು ಪ್ರೇರಣೆಯಂತೆ ಇಲ್ಲಿ ಈ ಒಂದು ಸಹಸ್ರಚಂಡಿ ಯಾಗವು ನಡೀತಾ ಇದೆ. ಒಂದು ಕಡೆ ಈ ಸಹಸ್ರಚಂಡಿ ಯಾಗದ ಪೂರ್ಣಾಹುತಿ ಇವತ್ತು, ಮೊದಲೇ ಪಾರಾಯಣಗಳೆಲ್ಲ ಶುರುವಾಗಿ ಪೂರ್ಣಾಹುತಿ ಇವತ್ತು ನಡೀತಾ ಇದೆ. ಇನ್ನೊಂದು ಕಡೆ ನಮ್ಮ ಭಾರತ ದೇಶದ ಒಂದು ಸೈನ್ಯಕ್ಕೆ, ಒಂದು ದೊಡ್ಡ ಸೈನ್ಯದಿಂದ ವಿಶೇಷವಾಗಿ ದುಷ್ಟರ ಸಂಹಾರ ಆಗ್ತಾ ಇದೆ. ಒಂದು ಕಡೆ ಈ ಯಾಗವು ನಡೀತಾ ಇದೆ, ಅಮ್ಮನವರ ಆರಾಧನೆ, ಇನ್ನೊಂದು ಕಡೆ ದುಷ್ಟ ಸಂಹಾರ ನಡೀತಾ ಇದೆ ಇನ್ನೊಂದು ಕಡೆ. ಇದು ಆ ಜಗನ್ಮಾತೆಯ ಒಂದು ಲೀಲೆ, ಆ ಜಗನ್ಮಾತೆಯ ಒಂದು ಕೃಪೆ ಅಂತ ಹೇಳಿದ್ರೆ ಇದರೊಳಗೆ ಯಾವುದೇ ವಿಧವಾದಂತಹ ಅತಿಶಯೋಕ್ತಿ ಅನ್ನುವುದು ಇಲ್ಲ. ನಾವು ಪ್ರಾರ್ಥನೆ ಮಾಡ್ತೀವಿ, ಅಮ್ಮನವರನ್ನು ಪ್ರಾರ್ಥನೆ ಮಾಡುವಂತಹ ಶ್ಲೋಕಗಳಲ್ಲಿ ಏನು ಹೇಳ್ತೀವಿ ಅಂತಂದ್ರೆ, ಸರ್ವಾಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ. ಯಾರು ಧರ್ಮ ವಿರೋಧಿಗಳಾಗಿದ್ದಾರೋ, ಯಾರು ಮನುಷ್ಯತ್ವಕ್ಕೆ ವಿರೋಧಿಗಳಾಗಿದ್ದಾರೋ, ಯಾರನ್ನು ಮನುಷ್ಯರು ಅಂತಲೂ ಹೇಳಲಿಕ್ಕೆ ಸಾಧ್ಯವಿಲ್ವೋ ಅಂಥವರಿಗೆ ತಕ್ಕ ಶಿಕ್ಷೆಯನ್ನು ನೀನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತೀವಿ ನಾವು. ಇದು ಅಲ್ಲಿ ಮಾಡುವಂತಹ ಒಂದು ಪ್ರಾರ್ಥನೆ. ಅದರಂತೆ ಇವತ್ತು ಆ ಒಂದು ಫಲವನ್ನು ಸಹ ನಾವು ನೋಡ್ತಾ ಇದ್ದೀವಿ ಇವತ್ತಿನ ದಿವಸ. ಇದು ಇಲ್ಲಿರುವಂತಹ ಆ ಜಗನ್ಮಾತೆಯ ಒಂದು ಅನುಗ್ರಹ.